ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಶ್ಚಿದೇ ತಸ್ಮೈ ಗಣಾಧಿಪತಯೇ ನಮಃ. ಹಸ್ತದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯ ಹಾರನೋಪುರಶೋಭಾಢ್ಯಾಂ ಮಹಾಲಕ್ಷ್ಮೀಮುಪಾಸ್ಮಹೆ. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ವರಮಹಾಲಕ್ಷ್ಮಿ ಅಂತೇಳಿ, ನಾವು ಹಿಂದೂ ಸನಾತನ ಧರ್ಮದಲ್ಲಿದ್ದೇವೆ. ನಮ್ಮಲ್ಲಿ ಹಲವಾರು ದೇವತೆಗಳು ಹಲವಾರು ರೀತಿಯಾದಂತಹ ಅನುಗ್ರಹವನ್ನು ಮಾಡ್ತಾರೆ. ನಮಗೆ ವಿಘ್ನಗಳು ಪರಿಹಾರವಾಗಬೇಕು ಅಂಥೇಳಿ ಆದರೆ ಗಣಪತಿಯನ್ನು ಆರಾಧನೆ ಮಾಡಬೇಕು, ಅಥವಾ ಒಳ್ಳೆಯದಾದಂತಹ ಜ್ಞಾನವು ಬೇಕು ಅಂಥೇಳಿ ಆದರೆ ಈಶ್ವರನನ್ನು ಆರಾಧನೆ ಮಾಡಬೇಕು. ಸಂಪತ್ತು ಬೇಕು ಅಂಥೇಳಿ ಆದರೆ ಸಂಪತ್ತಿಗೆ ಒಡೆಯಳಾಗಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಅಂತೆಯೇ ವ್ರತಗಳಲ್ಲಿ ಹಲವು ವ್ರತಗಳು ನಮಗೆಲ್ಲ ತಿಳಿದ ಹಾಗೆ ಶಿವರಾತ್ರಿಯ ವ್ರತವೋ ಅಥವಾ ಸಂಕಷ್ಟಿಯ ವ್ರತವೋ ಹೀಗೆ ಹಲವು ವ್ರತಗಳಿವೆ. ಒಂದೊಂದು ವ್ರತಗಳು ಒಂದೊಂದು ರೀತಿಯಾದಂತಹ ಫಲಗಳನ್ನು ಅನುಗ್ರಹ ಮಾಡ್ತಾರೆ. ಅಂತೆಯೇ ಈಗ ಪ್ರಸಕ್ತದಲ್ಲಿ ನಾವು ಶ್ರಾವಣ ಮಾಸದಲ್ಲಿದ್ದೇವೆ. ಮೊದಲಾಗಿ ಮಾಸ ಅಂತ ಹೇಳಿದರೆ ಏನು ಕೇಳಿದರೆ, ಚೈತ್ರಾದಿ ಮಾಸಗಳಲ್ಲಿ ಒಂದೊಂದು ಮಾಸಗಳಲ್ಲಿ ಒಂದೊಂದು ರೀತಿಯಾದಂತಹ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ. ಶ್ರಾವಣ ಮಾಸ, ಶ್ರವಣ ನಕ್ಷತ್ರದೊಂದು ಹುಣ್ಣಿಮೆ ಬಂದಾಗ ಅದು ಶ್ರಾವಣ ಮಾಸವಾಗ್ತದೆ. ಶ್ರವಣ ನಕ್ಷತ್ರಕ್ಕೆ ಅಧಿದೇವತೆಯಾಗಿರತಕ್ಕಂಥದ್ದು ವಿಷ್ಣು. ಆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಮಾಸವೇ ಶ್ರಾವಣ ಮಾಸ. ನಾವೆಲ್ಲ ನೋಡಿರ್ತೇವೆ, ಶ್ರಾವಣದ ಶನಿವಾರ ಎನ್ನುವಂಥದ್ದು ವಿಶೇಷವಾದಂಥದ್ದು. ಅಂತೆಯೇ ಶ್ರಾವಣ ಮಾಸದ ಹುಣ್ಣಿಮೆಯ ಸಮೀಪ ಬರತಕ್ಕಂತಹ ಒಂದು ಶುಕ್ರವಾರ ಅದು ವರಮಹಾಲಕ್ಷ್ಮಿ ಸಂಬಂಧಪಟ್ಟಂತಹ ವಾರವಾಗಿರುತ್ತದೆ. ಆ ದಿನದಂದು ಯಥೋಚಿತವಾಗಿ ಯಥಾಶಕ್ತಿಯಾಗಿ ಯಥಾಮತಿಯಾಗಿ ನಾವು ಒಂದು ವ್ರತವನ್ನು ಆಚರಣೆ ಮಾಡುತ್ತೇವೆ. ಅದೇ ವರಮಹಾಲಕ್ಷ್ಮಿ ವ್ರತ ಅಂಥೇಳಿ. ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಹಲವು ವ್ರತಗಳಿವೆ. ಜ್ಯೇಷ್ಠಾಲಕ್ಷ್ಮಿ ವ್ರತ, ಅಥವಾ ಪ್ರದವನ್ನು ಕೊಡತಕ್ಕಂತಹ ಶುಕ್ರವಾರದ ವ್ರತ, ಅಥವಾ 16 ಶುಕ್ರವಾರ ವ್ರತ, ಹೀಗೆ ಹಲವು ರೀತಿಯಾದಂತಹ ವ್ರತಗಳನ್ನು ನಾವು ಆಚರಣೆ ಮಾಡ್ತೇವೆ. ಅದರಲ್ಲಿ ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಏನು ಕೇಳಿದ್ರೆ, ವರ ಅಂತ ಹೇಳಿದ್ರೆ ಪುರುಷನ ಸಂಕೇತ, ಅದು ನಾರಾಯಣನ ಸಂಕೇತ. ನಾರಾಯಣನೊಂದಿಗೆ ಮಹಾಲಕ್ಷ್ಮಿ ಇರತಕ್ಕಂತಹ ವ್ರತವೇ ವರಮಹಾಲಕ್ಷ್ಮಿ ವ್ರತ ಅಂಥೇಳಿ. ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣ, ನಾರಾಯಣನ ಬಿಟ್ಟು ಲಕ್ಷ್ಮಿ ಎಂದೂ ಇರುವುದಿಲ್ಲ. ಅಥರ್ವಣ ರಹಸ್ಯದ ಲಕ್ಷ್ಮೀ ಹೃದಯದಲ್ಲಿ ಒಂದು ಬರತಕ್ಕಂತಹ ಮಾತು, ಯಥಾ ವೈಕುಂಠ ನಗರೇ ಯಥಾ ವೈ ಕ್ಷೀರಸಾಗರೇ ಅಂಥೇಳಿ. ವೈಕುಂಠ ಎನ್ನುವಂತಹ ನಗರದಲ್ಲಿ ಕ್ಷೀರಸಾಗರದ ಮಧ್ಯದಲ್ಲಿ ಆ ಮಹಾವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿ ಇದ್ದಾಳೆ. ಹಾಗಾಗಿ ಅವರಿಬ್ಬರು ಅನ್ಯೋನ್ಯತವಾಗಿರತಕ್ಕಂತಹ ಸಂದರ್ಭಗಳು ಎಲ್ಲ ಕಡೆ ಇರ್ತದೆ. ಹಾಗಾಗಿ ಲಕ್ಷ್ಮಿಯೊಂದಿಗೆ ನಾರಾಯಣನು ಸೇರಿ ಮಾಡತಕ್ಕಂತಹ ವ್ರತವೇ ಇದು ವರಮಹಾಲಕ್ಷ್ಮಿ ವ್ರತ. ಇದು ಹೆಚ್ಚಾಗಿ ಯಾವಾಗ ಮಾಡುವಂಥದ್ದು ಕೇಳಿದರೆ, ಆಗಲೇ ಹೇಳಿದಾಗೆ ಶ್ರಾವಣ ಮಾಸದ ಹುಣ್ಣಿಮೆಯ ಸಮೀಪದ ಶುಕ್ರವಾರದಂದು ಆ ವ್ರತವನ್ನು ಮಾಡಬೇಕು. ಇನ್ನು ಈ ವ್ರತಗಳು ಎಲ್ಲಿ ಉತ್ಪತ್ತಿಯಾಯಿತು ಕೇಳಿದರೆ, ನಮ್ಮಲ್ಲಿ 18 ಪುರಾಣಗಳು, 4 ವೇದಗಳು, 2 ಇತಿಹಾಸಗಳು ಎಲ್ಲವೂ ದೇವರನ್ನು ಸ್ತುತಿಯನ್ನು ಮಾಡತಕ್ಕಂಥದ್ದು ಅಥವಾ ದೇವರ ಬಗ್ಗೆ ನಮಗೆ ಹೇಳುವಂತಹ ವಿಚಾರಗಳನ್ನೇ ಒಳಗೊಂಡಿರುತ್ತದೆ. ಅದರಲ್ಲಿ ಒಂದು ಪುರಾಣ ಭವಿಷ್ಯೋತ್ತರ ಪುರಾಣ ಅಂಥೇಳಿ. ಆ ಭವಿಷ್ಯೋತ್ತರ ಪುರಾಣದಲ್ಲಿ ಶಿವ ಮತ್ತು ಪಾರ್ವತಿಯರ ಸಂವಾದದಲ್ಲಿ ಈ ವರಮಹಾಲಕ್ಷ್ಮಿಯ ವ್ರತದ ಇತಿಹಾಸಗಳನ್ನು ಹೇಗೆ ಮಾಡಬೇಕೆನ್ನುವಂಥದ್ದನ್ನೆಲ್ಲ ಸವಿಸ್ತಾರವಾಗಿ ಹೇಳಲ್ಪಟ್ಟಿದ್ದಾರೆ. ಅಂತೆಯೇ ಆ ಶ್ರವಣ ನಕ್ಷತ್ರದ ಮಾಸವಾಗಿರತಕ್ಕಂತಹ ಶ್ರಾವಣ ಮಾಸದ ಹುಣ್ಣಿಮೆಯ ಸಮೀಪದ ಆ ಶುಕ್ರವಾರದಂದು ಈ ವ್ರತವನ್ನು ಮಾಡಬೇಕು. ಎಲ್ಲಿ ಮಾಡಬೇಕು ಕೇಳಿದರೆ, ನಮಗೆ ನಮ್ಮ ಮನೆಯ ಮಂತ್ರಾಲಯವಾಗಿರುತ್ತದೆ ಅಥವಾ ನಮ್ಮ ಮನೆಯಲ್ಲಿ ಮಾಡಬೇಕು ಅಂಥೇಳಿ. ಮನೆಯಲ್ಲಿ ಕೆಲವೊಮ್ಮೆ ಮಾಡಲಿಕ್ಕೆ ಸಾಧ್ಯತೆಗಳಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿಯೂ ಅಥವಾ ಬಂಧು ಮಿತ್ರರನ್ನು ಕೂಡಿಕೊಂಡು ಒಂದು ಜಾಗದಲ್ಲಿಯೂ ಈ ವ್ರತವನ್ನು ಆಚರಣೆ ಮಾಡಬೇಕು ಅಂತೇಳಿ. ಹೇಗೆ ವ್ರತವನ್ನು ಆಚರಣೆ ಮಾಡಬೇಕು ಕೇಳಿದರೆ, ಅದಕ್ಕೆ ಶಾಸ್ತ್ರವನ್ನು ಹೇಳಿದ್ದಾರೆ. ನಾವು ದೇವರನ್ನು ಪೂಜೆ ಮಾಡಲಿಕ್ಕೆ ಹಲವು ಸ್ಥಾನಗಳನ್ನು ಹೇಳುತ್ತಾರೆ. ಒಂದು, ದೇವಸ್ಥಾನಗಳಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮೂರ್ತಿ ಪೂಜೆಯನ್ನು ಮಾಡತಕ್ಕಂಥದ್ದು. ಅಶ್ವತ್ಥಾದಿ ವೃಕ್ಷಗಳಲ್ಲಿ ದೇವರನ್ನು ನೋಡುವಂಥದ್ದು. ಮಂಡಲವನ್ನು ರಚನೆ ಮಾಡಿಕೊಂಡು ಮಂಡಲದಲ್ಲಿ ದೇವರನ್ನು ಆರಾಧನೆ ಮಾಡುವಂಥದ್ದು. ಅಗ್ನಿಯಲ್ಲಿ, ಗೋವಿನಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ನಾವು ದೇವರನ್ನು ಕಾಣುತ್ತೇವೆ. ಅಂತೆಯೇ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂಥೇಳಿ ಆದರೆ ಕಲಶದಲ್ಲಿ ದೇವರನ್ನು ಆರಾಧನೆ ಮಾಡಬೇಕು ಅಂಥೇಳಿ. ಕಾರಣ, ಕಲಶ ಎನ್ನುವಂಥದ್ದು ಅಮೃತ ಕಲಶವ ಎನ್ನುವಂತಹ ಕಲ್ಪನೆಯಿಂದ ಆ ಕಲ್ಪನೆಯಲ್ಲಿ ಆ ದೇವರನ್ನು ಆರಾಧನೆ ಮಾಡತಕ್ಕಂಥದ್ದು. ನಾವೆಲ್ಲ ಸಮುದ್ರ ಮಥನದ ಕಥೆಯನ್ನು ಕೇಳಿದ್ದೇವೆ. ಸಮುದ್ರ ಮಥನದ ಕಾಲದಲ್ಲಿ 14 ವಸ್ತುಗಳು ಉತ್ಪತ್ತಿಯಾಗ್ತದೆ. ಉಚ್ಚೈಶ್ರವಸು, ವಿಷ, ಅಮೃತ, ಲಕ್ಷ್ಮಿ, ಚಂದ್ರ ಇತ್ಯಾದಿಗಳೆಲ್ಲ ಉತ್ಪತ್ತಿಯಾಗತಕ್ಕಂಥದ್ದೇ ಸಮುದ್ರ ಮಥನದ ಕಾಲದಲ್ಲಿ. ಹಾಗಾಗಿ ಲಕ್ಷ್ಮಿ ಹುಟ್ಟಿದ್ದು ಎಲ್ಲಿ ಕೇಳಿದರೆ ಸಮುದ್ರ ಮಥನದ ಕಾಲದಲ್ಲಿ. ಅದಾದ ನಂತರ ಚಂದ್ರ ಹುಟ್ಟಿದ್ದಾನೆ. ಹಾಗಾಗಿ
ಚಂದ್ರನಿಗೆ ಲಕ್ಷ್ಮಿಯ ಸಹೋದರ ಎನ್ನುವುದಾಗಿ ಹೇಳುತ್ತಾರೆ. ಸಂಪತ್ತು ಕೊಡತಕ್ಕಂಥದ್ದು ಲಕ್ಷ್ಮೀ ದೇವರು. ಅಂತಹ ಲಕ್ಷ್ಮಿಯು ಹಲವು ರೀತಿಯಲ್ಲಿ ನಾವು ಆರಾಧನೆ ಮಾಡುತ್ತೇವೆ. ಜ್ಯೇಷ್ಠಾಲಕ್ಷ್ಮಿ ಅಂತೇಳಿ ಅಂದರೆ ನಮ್ಮ ದಾರಿದ್ರ್ಯಗಳು ನಿವೃತ್ತಿಯಾಗಬೇಕು, ನಮ್ಮ ದುರಿತ ದೋಷಗಳು ನಿವೃತ್ತಿಯಾಗಬೇಕು ಅಂಥೇಳಿ ಆದರೆ ಜ್ಯೇಷ್ಠಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಧನ ಕನಕ ವಸ್ತುವಾಹನಾದಿ ಸಕಲ ಐಶ್ವರ್ಯವೂ ಬೇಕು ಅಂಥೇಳಿ ಆದರೆ ಅಷ್ಟಲಕ್ಷ್ಮಿಯವರ ಅವತಾರಗಳಲ್ಲಿ ಒಂದೊಂದು ಲಕ್ಷ್ಮಿಗಳನ್ನು ಆರಾಧನೆ ಮಾಡಬೇಕು. ನಮಗೆ ಸಂತಾನ ಬೇಕು ಅಂಥೇಳಿ ಆದರೆ ಸಂತಾನ ಲಕ್ಷ್ಮಿಯನ್ನು ಇತ್ಯಾದಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಯಾಕಂದರೆ ಜಗತ್ತಿನ ಮೂಲ ಪುರುಷರು ಪ್ರಕೃತಿ ಪುರುಷರು ಅಂಥೇಳಿ, ಅಂತಹ ಪ್ರಕೃತಿ ಪುರುಷರನ್ನು ಆರಾಧನೆ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಅನುಗ್ರಹವಾಗ್ತದೆ. ಅಂತಹ ಲಕ್ಷ್ಮಿಯು ಕಲಶದಲ್ಲಿ ಆವಾಹನೆ ಮಾಡಬೇಕು ಅಂಥೇಳಿ. ಕಲಶ ಅಂಥೇಳಿದ್ರೇನು? ಕಕಾರೋ ಕಲುಷಂ ಹಂತಿ, ಲಕಾರೋ ಲಕ್ಷ್ಮೀವರ್ಧನಂ, ಶಕಾರೋ ಶಾಂತಿಮಾಪ್ನೋತಿ ಇತ್ಯೇತೆ ಕಲಶಲಕ್ಷಣಂ ಅಂಥೇಳಿ. ನಮಗೆ ನೋಡಲಿಕ್ಕೆ ಒಂದು ತಂಬಿಗೆ ಆಕಾರದಲ್ಲಿರ್ತದೆ. ಆ ಕಲಶ ಹಲಸಿನ ಕೊಡಿಯೋ ಮಾವಿನ ಕೊಡಿಯನ್ನು ಇಟ್ಟು ಕಾಯನ್ನು ಇಟ್ಟು ಅಲಂಕಾರವನ್ನು ಮಾಡುತ್ತೇವೆ. ನೋಡಲಿಕ್ಕೆ ಅದು ಕಲಶವಾಗಿದ್ದರೂ ಆ ಕಲಶ ಎನ್ನುವಂತಹ 3 ಅಕ್ಷರದಲ್ಲಿ 3 ರೀತಿಯಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ. ಕಕಾರೋ ಕಲುಷಂ ಹಂತಿ ಅಂತೇಳಿ ನಮ್ಮಲ್ಲಿರತಕ್ಕಂತಹ ಕಲುಷಗಳು ನಾಶವಾಗಬೇಕು ಅಂಥೇಳಿ ಆದರೆ ಕಕಾರ ಎನ್ನುವಂತಹ ಫಲವು ಆ ಕಲಶದ ಅಕ್ಷರವು ಅನುಗ್ರಹ ಮಾಡ್ತದೆ. ಲಕಾರೋ ಲಕ್ಷ್ಮೀವರ್ಧನಂ, ಸಂಪತ್ತು ಬೇಕು ಅಂಥೇಳಿ ಆದರೆ 2ನೇ ಅಕ್ಷರ. ಸಂಪತ್ತು ಬಂದಾಗ ನಮಗೆ ಅದರೊಟ್ಟಿಗೆ ಶಾಂತಿಯೂ ಬೇಕಾಗ್ತದೆ. ಹಾಗಾಗಿ ಶಾಂತಿ ಎನ್ನುವಂತಹ ಅನುಗ್ರಹವಾಗಬೇಕು ಅಂಥೇಳಿ ಆದರೆ ಆ 3ನೇ ಅಕ್ಷರ ಶಕಾರವು ಕೊಡುತ್ತದೆ. ಹಾಗಾಗಿ ಕಲಶ ಅಂಥೇಳಿ ಅಂತಹ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ನಮಗೆ ಶಕ್ತ್ಯಾನುಸಾರವಾಗಿ ಅದಕ್ಕೆ ಮಂಟಪಗಳನ್ನು ರಚನೆ ಮಾಡಿಕೊಂಡು ಆ ಮಂಟಪದಲ್ಲಿ ಆ ಕಲಶವನ್ನು ಸ್ಥಾಪನೆ ಮಾಡಿ ಆ ಕಲಶದಲ್ಲಿ ದೇವರನ್ನು ಆವಾಹನೆ ಮಾಡಬೇಕು ಅಂಥೇಳಿ. ನಾವು ನೋಡಲಿಕ್ಕೆ ಒಂದು ಸುಂದರವಾದಂತಹ ಕಲಶವಿದ್ದರೂ ಆ ಕಲಶದಲ್ಲಿ ನಿರ್ದಿಷ್ಟವಾದಂತಹ ದೇವತೆಗಳು ವಾಸವಾಗ್ತಾರಂತೆ. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸಮಾಶ್ರಿತ ಅಂಥೇಳಿ ಕಲಶದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಗಳು, ಋಗ್ವೇದ ಯಜುರ್ವೇದ ಸಾಮವೇದ ಎನ್ನುವಂತಹ ವೇದಗಳು, ಇತಿಹಾಸ ಪುರಾಣಗಳು ಹಾಗೂ ಗಂಗಾದಿ ಸರ್ವತೀರ್ಥ ನದಿಗಳನ್ನು ಮಂತ್ರ ಮುಖಾಂತರವಾಗಿ ಆವಾಹನೆ ಮಾಡಿ ಅಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಆ ಲಕ್ಷ್ಮಿಗೆ ಬೇಕಾದಂತಹ ಉಪಚಾರ ಪೂಜೆಗಳನ್ನು ಮಾಡುತ್ತೇವೆ. ಹೇಗೆ ಕೇಳಿದರೆ ನಮ್ಮ ಮನೆಗೆ ಬಂದಂತಹ ಅತಿಥಿಗಳಿಗೆ ನಾವು ಹೇಗೆ ಸತ್ಕಾರವನ್ನು ಮಾಡುತ್ತೇವೋ ಅದೇ ರೀತಿಯಲ್ಲಿ ನಮ್ಮ ಮನೆಗೆ ಬಂದಂತಹ ವಿಶೇಷವಾದಂತಹ ಅತಿಥಿ ಆ ವರಮಹಾಲಕ್ಷ್ಮಿ. ಅಂತಹ ಲಕ್ಷ್ಮಿಗೆ ಬೇಕಾದಂತಹ ಧ್ಯಾನ, ಆವಾಹನ, ಸ್ವಾಗತ, ಉಪಚಾರಗಳನ್ನೆಲ್ಲ ಸಮರ್ಪಣೆ ಮಾಡುತ್ತೇವೆ. ನಮಗೆ ನಾವು ಕಲಿಯುಗದಲ್ಲಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ ಅಂಥೇಳಿ. ನೀವು ಕರ್ಮವನ್ನು ಮಾಡಿ ಫಲವನ್ನು ನಿರೀಕ್ಷಣೆ ಮಾಡಬೇಡಿ ಅಂಥೇಳಿ. ಆದರೆ ಕೆಲವೊಂದು ಬಾರಿ ನಾವು ಕಲಿಯುಗದಲ್ಲಿದ್ದೇವೆ, ನಮಗೆ ಏನಾದರೂ ಕೆಲಸವನ್ನು ಮಾಡಿದರೆ ನಮಗೆ ಲಾಭ ಇದ್ದರೆ ಮಾತ್ರ ಆ ಕೆಲಸವನ್ನು ಮಾಡುತ್ತೇವೆ. ಪ್ರಯೋಜನಮನುದ್ದಿಶ್ಯ ನಮಂದೋಪಿ ಪ್ರವರ್ತಂತೆ, ಲಾಭ ಇಲ್ಲದೆ ಯಾರೂ ಏನು ಕೆಲಸವನ್ನು ಮಾಡುವುದಿಲ್ಲ. ಇವತ್ತು ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಿದ್ದೇವೆ ಅಂಥೇಳಿ ಆದರೆ ನಮಗೆ ಏನು ಲಾಭ ಕೇಳಿದ್ರೆ ಆ ದೇವರಿಗೆ ಕೊಟ್ಟಂತಹ ಪೂಜಾ ವಸ್ತುಗಳಿಂದ ನಮಗೆ ಕೆಲವೊಂದು ರೀತಿಯಾದಂತಹ ಲಾಭಗಳು ಉತ್ಪತ್ತಿಯಾಗ್ತದೆ. ಯಾವುದು ಕೇಳಿದರೆ ಧ್ಯಾನ, ಆವಾಹನ ಇತ್ಯಾದಿ ಷೋಡಶ ಉಪಚಾರ 16 ರೀತಿಯ ಪೂಜೆಗಳನ್ನು ಮಾಡುತ್ತೇವೆ. ನಮ್ಮ ಮನೆಗೆ ಅತಿಥಿಗಳು ಬಂದಾಗ ನಾವು ಬಾಗಿಲಲ್ಲಿ ಅವರನ್ನು ಸ್ವಾಗತ ಮಾಡ್ತೇವೆ, ಬನ್ನಿ ಅಂಥೇಳಿ. ಅವರು ನಮ್ಮ ಮನೆಗೆ ಬಂದಿದ್ದಾರೆ, ಆದರೂ ಅವರು ನಾವು ಸ್ವಾಗತವನ್ನು ಮಾಡ್ತೇವೆ. ಕಾರಣ ಆ ಸ್ವಾಗತ ಎನ್ನುವಂಥದ್ದು ಒಂದು ಉಪಚಾರ ಅಂಥೇಳಿ. ನಂತರ ಅವರಿಗೆ ಕೈಕಾಲು ತೊಳೆಯಲಿಕ್ಕೆ ನೀರನ್ನು, ಊಟ ಉಪಚಾರಗಳನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ದೇವರಿಗೂ ನಾವು ಧ್ಯಾನ, ಆವಾಹನಾದಿ ಉಪಚಾರ ಪೂಜೆಗಳನ್ನು, ಜಲಂತು ವೃದ್ಧಿ ಸಂತಾನಂ, ದೇವರಿಗೆ ನೀರನ್ನು ಸಮರ್ಪಣೆ ಮಾಡುವುದರಿಂದ ಸಂತಾನ ಪ್ರತಿಬಂಧಕ ದೋಷಗಳು ಪರಿಹಾರವಾಗಿ ಉತ್ತಮವಾದಂತಹ ಸಂತಾನಗಳು ಪ್ರಾಪ್ತಿಯಾಗ್ತದೆ. ಗಂಧಂ ಆಯುಷ್ಯವರ್ಧನ, ದೇವರಿಗೆ ಪರಿಮಳವಾದಂತಹ ಅರಿಶಿನ ಕುಂಕುಮಗಳಿಂದ ಅರ್ಚನೆಯನ್ನು ಮಾಡುವುದರಿಂದ ನಮಗೆ ಆಯುಷ್ಯಗಳು ವೃದ್ಧಿಯಾಗ್ತದೆ. ಅಕ್ಷತಾ ದರತೆ ಶತ್ರು, ದೇವರಿಗೆ ಅಕ್ಷತೆಗಳನ್ನು ಹಾಕುವುದರಿಂದ ನಮಗೆ ಬರತಕ್ಕಂತಹ ಶತ್ರುಗಳ ಕಾಟ ಪರಿಹಾರವಾಗ್ತದೆ. ದೀಪ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡ್ತೇವೆ. ಇದರಿಂದ ಅದಕ್ಕೆ ಹೇಳಲ್ಪಟ್ಟಂತಹ ಸತ್ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ. ಅಂತಹ ಕಲಶದಲ್ಲಿ ಆ ದೇವರನ್ನು ಆವಾಹನೆ ಮಾಡಿ ಉಪಚಾರ ಪೂಜಾದಿಗಳನ್ನು ಮಾಡಿ ಯಥಾಶಕ್ತಿಯಾಗಿ ಅರ್ಚನಾದಿಗಳನ್ನು ಮಾಡಿ ದೇವರ ಅನುಗ್ರಹವನ್ನು ಪ್ರಾಪ್ತವಾಗತಕ್ಕಂಥ ವ್ರತವೇ ಈ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ವ್ರತದಿಂದ ಏನೆಲ್ಲ ಸತ್ಫಲಗಳು ಪ್ರಾಪ್ತಿಯಾಗ್ತದೆ ಹೇಳಿದ್ರೆ, ಕಲಶವನ್ನು ಆರಾಧನೆ ಮಾಡಿದರೆ ಏನು ಸತ್ಫಲಗಳು ಪ್ರಾಪ್ತಿಯಾಗ್ತದೋ, ನಮಗೆ ಇಚ್ಛಾಶಕ್ತಿ ಅಂತ ಹೇಳಿದರೆ ನಮಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಾಯಿ ಅನುಗ್ರಹ ಮಾಡಲಿಕ್ಕೆ ಸಾಧ್ಯತೆಗಳುಂಟು. ಹಾಗಾಗಿ ಭಕ್ತಿರೇವ ಗರೀಯಸಿ, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಆ ದೇವತಾ ಅನುಗ್ರಹಗಳು ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ.